ಸೀತಕ್ಕ ಸೀತಕ್ಕ ಇಲ್ಲಿ ಹೂವು ತಂದಿದ್ದೀನಿ. ಓ ತಂದ್ಯಾ? ಹೇಗಿಲ್ಲ. ಹಾ ಎಡವಟ್ಟು ರಾಯ ಅಂದ್ರೆ ಎಡವಟ್ಟು ರಾಯನೇ. ಯಾಕೆ ಸೀತಕ್ಕ ನಾನೇನ್ ಮಾಡ್ದೆ? ಕೈಯಲ್ಲಿ ಹೂವು ಇದೆಯಲ್ಲ. ಹಾ ಮತ್ತೆ ಇಲ್ಲಿರೋದು ಇದನ್ನ ಅವಾಗಲೇ ತಂದಿಟ್ಟಿದ್ದು. ಹಾ ಮತ್ತೆ ಕೈಯಲ್ಲಿರೋದು ಇದಿವಾಗ ತಂದಿದ್ದು. ನಾನು ಹೇಳಿಲ್ವೇ ನೀನ್ ಎಡವಟ್ಟು ಅಂತ? ಸರಿ ಸರಿ ಅದನ್ನ ಪಕ್ಕಕ್ಕಿಟ್ಟು ಪೂಜೆ ಮಾಡಿವ್ಯಂತೆ ಬಾ. ಸೀತಕ್ಕ ಈ ಮನೇಲಿ ಏನು ನಡೀತಾ ಇದೆ? ಏನ್ ನಡೀತಿದೆಯೋ ಮಾಧವ? ನನಗೂ ಗೊತ್ತಾಗ್ತಿಲ್ಲ ಸೀತಕ್ಕ. ಏನು ನಡೀತಾ ಇಲ್ಲ. ನಾನು ಆವಾಗಲೇ ಹೇಳಿಲ್ವೇ ನಿನಗೆ ಮರು ಹೆಚ್ಚಾಗಿದೆ. ಬಾ ಬಾ ಪೂಜೆ ಮಾಡಿವ್ಯಂತೆ ಬಾ ಬಾರೋ. ಇನ್ನೇನು ಇವರು ಬರೋ ಹೊತ್ತಾಯ್ತು. ಪಾಪ ಹಸುಕೊಂಡು ಬಂದಿರ್ತಾರೆ. ಇವನು ಅಡುಗೆ ಮಾಡಿದ್ನೋ ಇಲ್ವೋ? ಶ್ರೀಹರಿ, ಇದೇನಿದು? ಪಾತ್ರೆ ಪಗಡೆಗಳೆಲ್ಲ ಹೀಗೆ ಬಿದ್ದಿದೆ. ಮಾಧವ, ಏ ಮಾಧವ. ಹಾ ಸೀತಕ್ಕ. ಯಾಕೋ ಮಾಧವ ಯಾವಾಗ್ಲೂ ಏನಾದ್ರೂ ಎಡವಟ್ಟು ಮಾಡ್ತಾನೆ ಇರ್ತೀಯಾ? ನಾನೇನ್ ಮಾಡ್ದೆ ಸೀತಕ್ಕ? ಈ ಪಾತ್ರೆ ಪಗಡೆನೆಲ್ಲ ಯಾಕೋ ಬೀಳ್ಸಿದ್ದೀಯಾ? ನನಗೇನು ಹುಚ್ಚೆ ಅದನ್ನ ಬೀಳ್ಸೋದಕ್ಕೆ? ಮತ್ತೆ ಅದಕ್ಕೇನು ಕೈ ಕಾಲಿದೆಯೇ ತನ್ನನ್ನು ತಾನೇ ಬೀಳೋದಕ್ಕೆ? ಸೀತಕ್ಕ ನಾನು ನಿನ್ಗೆ ಮುಂಚೆನೆ ಹೇಳಿಲ್ವಾ ಈ ಮನೇಲಿ ಏನು ನಡೀತಾ ಇದೆ ಅಂತ? ನಿಜವಾಗ್ಲೂ ಏನು ನಡೀತಿದೆ ಅಂತ್ಯ ಮಾಧವ? ಹಾ ನಡೀತಾ ಇರ್ಬೋದು. ಶ್ರೀಹರಿ, ಹೋದವರನ್ನು ಗೌರವಿಸ್ಬೇಕು, ಇರೋರನ್ನು ಪ್ರೀತಿಸ್ಬೇಕು. ಇಷ್ಟೇ ಜೀವನ. ಗುರುರಾಜ ವೆಂಕಟನಾಥ ಗುರುಗಳ ಮಾತಿನಂತೆ ನೀವು ಪರಸ್ಪರ ಬೇರೆ ಆಗುವಾಗ ಮನೆಯಲ್ಲಿರೋ ಆ ಎರಡು ಹಿರಿಯ ಜೀವಗಳನ್ನು ಮಠಕ್ಕೆ ತಲುಪಿಸ್ಬಿಡಿ. ಇದು ಗುರುಗಳ ಇಚ್ಛೆ ಆಗಿತ್ತು. ತಾವಿನ್ನು ಹೊರಡ್ಬೋದು. ಶ್ರೀಹರಿ. ಗುರು ವಿಜೇಂದ್ರ ತೀರ್ಥರು ಬೃಂದಾವಸ್ಥನಾಗಿದ್ದನ್ನು ಕೇಳಿ ಮನಸ್ಸಿಗೆ ಬಹಳ ಸಂಕಟ ಆಯ್ತು. ನಮ್ಮ ಪಾಲಿಗೆ ದೇವರ ಹಾಗಿದ್ರು ಅವರು. ಅಂತ ಸುದೀರ್ಘ ಪ್ರಯಾಣ ನಮ್ಮ ವಿಜೇಂದ್ರ ಗುರುಗಳದ್ದು.